ಹಾಗೆ ಬಿಹೇವಿಯರ್ ಎರಡರಲ್ಲೂ ಕೂಡ ಗೋಲ್ಡನ್ ಪ್ಲೇಯರ್ ಅಂದ್ರೆ ಅದು ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್. ಆಟಗಾರನಾಗಿ ಹಾಗೆ ಕೋಚ್ ಆಗಿ ಟೀಮ್ ಇಂಡಿಯಾಗೆ ಅತಿ ದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ. IPLನಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳಿವೆ. ಇದೀಗ ಅವರ ಪುತ್ರ ಕೂಡ ಅಪ್ಪನ ದಾರಿಯಲ್ಲೇ ಸಾಕ್ತಾ ಇದ್ದಾರೆ. ಸಮಿತ್ ದ್ರಾವಿಡ್ ಆಟ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ನಲ್ಲಿದೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ತಂಡದ ಲೆಜೆಂಡರಿ ಹಾಗೆ ದಿ ವಾಲ್ ಅಂತಾನೆ ಕರೆಸಿಕೊಳ್ಳುವಂತ ರಾಹುಲ್ ದ್ರಾವಿಡ್ ಅವರ ಪುತ್ರ ಸಮಿತ್ ದ್ರಾವಿಡ್ ಈಗ ಮೈದಾನದಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಅದು ಕೂಡ 360 ಡಿಗ್ರಿ ಆಂಗಲ್ನಲ್ಲಿ ಬ್ಯಾಟಿಂಗ್ ಮಾಡೋ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಪ್ರಸ್ತುತ ಕರ್ನಾಟಕದಲ್ಲಿ ಮಹಾರಾಜ ಟ್ರೋಫಿ ಟೂರ್ನಿ ಆರಂಭ ಜೋರಾಗಿದೆ. ಇಲ್ಲಿ ಆಲ್ರೆಡಿ ಆರ್ಭಟವನ್ನ ಶುರು ಮಾಡಿದ್ದಾರೆ ಇಲ್ಲಿನ ಪ್ಲೇಯರ್ಗಳು. ರಾಹುಲ್ ಪುತ್ರ ಸಮಿತ್ ದ್ರಾವಿಡ್ ಅವರು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ಪರ ಆಡ್ತಿದ್ದಾರೆ. ಇತ್ತೀಚೆಗೆ ಹುಬ್ಬಳ್ಳಿ ಟೈಗರ್ಸ್ ವಿರುದ್ಧದ ಮ್ಯಾಚ್ ಬಳಿಕ ಸಮಿತ್ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. 23 ಬಾಲಲ್ಲಿ 32 ರನ್ ಬಾರಿಸಿದ ಸಮಿತ್ ಬೆಂಗಳೂರು ಗೆಲುವಿನ ರೂವಾರಿಯಾಗಿದ್ರು. ಬಟ್ ಬ್ಯಾಟಿಂಗ್ ಟೈಮ್ ಅಲ್ಲಿ ಬ್ಯಾಕ್ ಫುಟ್ ಕಟ್, ಲಾಫ್ಟೆಡ್ ಡ್ರೈವ್ ಹಾಗೆ ಫುಲ್ ಶಾಟ್ಗಳು ಅವರ ತಂದೆ ರಾಹುಲ್ ದ್ರಾವಿಡ್ ಅವರ ಆಟದ ಶೈಲಿಯನ್ನೇ ನೆನಪಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ 360 ಡಿಗ್ರಿ ಬ್ಯಾಟಿಂಗ್ ವಿಡಿಯೋಗಳು ಫುಲ್ ವೈರಲ್ ಆಗಿವೆ. ಬಾಲ್ಯದಿಂದಲೇ ಕ್ರಿಕೆಟ್ನಲ್ಲಿ ಮಿಂಚುತ್ತಿದ್ದಾರೆ ಸಮಿತ್. ಚೈಲ್ಡ್ಹುಡ್ ಡೇಸ್ನಿಂದಲೂ ಕೂಡ ಸಮಿತ್ ಅದ್ಭುತ ಪ್ರದರ್ಶನಗಳನ್ನು ನೀಡ್ತಾ ಬಂದಿರುವಂತದ್ದು. ಮಾಲ್ಯ ಅದಿತಿ ಇಂಟರ್ನ್ಯಾಷನಲ್ ಸ್ಕೂಲ್ ಪರ ಆಡುವಾಗ ಸಮಿತ್ ಜೂನಿಯರ್ ಕ್ರಿಕೆಟ್ನಲ್ಲಿ ಭಾರಿ ಸದ್ದು ಮಾಡಿದ್ರು. ಅಂಡರ್ 14 ಅಂತರ ವಲಯ ಟೂರ್ನಿಯಲ್ಲಿ ಧಾರವಾಡ ವಲಯದ ವಿರುದ್ಧ 201 ರನ್ ಹಾಗೆ BTR ಶೀಲ್ಡ್ ಟೂರ್ನಿಯಲ್ಲಿ ಕೇವಲ 144 ಬಾಲಲ್ಲಿ 211 ರನ್ಗಳನ್ನ ಸಿಡಿಸಿ ಅಜೇಯರಾಗಿ ಉಳಿದು ಅವರು ತಮ್ಮ ತಂದೆಯಂತೆ ಸುದೀರ್ಘ ಇನ್ನಿಂಗ್ಸ್ ಅನ್ನ ಆಡುವಂತ ಸಾಮರ್ಥ್ಯ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಇನ್ನು ಗೋವಾ ವಿರುದ್ಧದ ಅಂಡರ್ 14 ಪಂದ್ಯದಲ್ಲಿ 7 ರನ್ಗೆ 2 ವಿಕೆಟ್ ಪಡೆದ್ರು. ಅನಂತರ ಬ್ಯಾಟಿಂಗ್ ನಲ್ಲಿ ಅಜೇಯ 86 ರನ್ ಗಳಿಸಿ ಮ್ಯಾಚ್ ವಿನ್ನರ್ ಆಗಿದ್ರು. ಹಾಗೆ ಕರ್ನಾಟಕ ತಂಡ ಅಂಡರ್ 19 ಮಟ್ಟದ ಪ್ರತಿಷ್ಠಿತ ಕೂಚ್ ಬೆಹಾರ್ ಟ್ರೋಫಿ ಟೂರ್ನಿ ಗೆಲ್ಲುವಲ್ಲೂ ಕೂಡ ದೊಡ್ಡ ಪಾತ್ರ ಇತ್ತು. ಈ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಅವರು 362 ರನ್ ಗಳಿಸಿದ್ದಲ್ಲದೆ ಮಧ್ಯಮ ವೇಗದ ಬೌಲಿಂಗ್ ಮೂಲಕ 16 ವಿಕೆಟ್ಗಳನ್ನು ಕೂಡ ಪಡ್ಕೊಂಡಿದ್ರು. ಜಮ್ಮು ಕಾಶ್ಮೀರ ವಿರುದ್ಧದ ಪಂದ್ಯದಲ್ಲಿ 98 ರನ್ಗಳ ಇನ್ನಿಂಗ್ಸ್ ಆಡಿದ್ದು ಅವರ ಕ್ರಿಕೆಟ್ ಕರಿಯರ್ನಲ್ಲಿ ಅತ್ಯುತ್ತಮ ಇನ್ನಿಂಗ್ಸ್ಗಳಲ್ಲಿ ಒಂದು. ದೇಶಿ ಕ್ರಿಕೆಟ್ನ ಸರಣಿ ಯಶಸ್ಸಿನ ಬೆನ್ನಲ್ಲೇ ಅವರಿಗೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗೆ ಭಾರತ ತಂಡಕ್ಕೆ ಅಂಡರ್ 19 ತಂಡಕ್ಕೆ ಮೊದಲ ಬಾರಿಗೆ ಕಾಲ್ ಬಂದಿತ್ತು. ಬಟ್ ಬ್ಯಾಡ್ ಲಕ್, ಮೊಣಕಾಲಿನ ಗಾಯದಿಂದಾಗಿ ಸರಣಿಯಿಂದ ಹೊರಗುಳಿಬೇಕಾಯಿತು. ಇದೀಗ ಗಾಯದಿಂದ ಚೇತರಿಸಿಕೊಂಡ ಬಳಿಕ ಮತ್ತೆ ದೇಶಿ ಅಖಾಡದಲ್ಲಿ ಭರ್ಜರಿ ಫಾರ್ಮ್ಗೆ ಬಂದು ಪ್ರದರ್ಶನ ನೀಡುತ್ತಿದ್ದಾರೆ. ಡೊಮೆಸ್ಟಿಕ್ ನಲ್ಲಿ ಸಮಿತ್ ನೀಡ್ತಾ ಇರುವಂತಹ ಪ್ರದರ್ಶನ ಅಭಿಮಾನಿಗಳಿಗೂ ಕೂಡ ಫುಲ್ ಖುಷಿ ನೀಡ್ತಿದೆ. ಅಪ್ಪನಂತೆಯೇ ಮಗ ಎಂದು ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ನಮಸ್ಕಾರ.